ಎಲ್ಲ ನನ್ನ ವಿಶ್ವದರ್ಶಕ ಬಂಧು ಮಿತ್ರರಿಗೆ ಸ್ವಾಗತ. ನಮ್ಮನ್ನ ನೋಡ್ಲಿಕ್ಕೆ ನೀವು ಬಂದಿದ್ರಾ, ನಿಮ್ಮನ್ನ ನೋಡ್ಲಿಕ್ಕೆ ನಾವು ಬರಬಾರ್ದ ಅಂತ ಅವರೇ ಬೆಳೆ ಮೇಳದಲ್ಲಿ ಕಡಲೆಕಾಯಿ ಬಂದಿತ್ತು. ಯಾಕಂದ್ರೆ ಕಡಲೆಕಾಯಿ ಪರಿಷೆಯಲ್ಲಿ ಅವರೇ ಬೆಳೆ ಬಂದಿತ್ತು. ಇನ್ನು ನಿಮ್ಮೆಲ್ಲರಿಗೂ 2025ರ ಅವರೇ ಬೆಳೆ ಮೇಳಕ್ಕೆ ಸ್ವಾಗತ ಸುಸ್ವಾಗತ. ನ್ಯಾಷನಲ್ ಕಾಲೇಜ್ ಗ್ರೌಂಡ್ ನಲ್ಲಿ ನಡೀತಿರುವಂತಹ ಅವರೇ ಬೆಳೆ ಮೇಳ ಇವತ್ತು ಬೆಳಗ್ಗೆ 10 ಗಂಟೆಗೆ ಅದ್ದೂರಿಯಾಗಿ ಸ್ಟಾರ್ಟ್ ಆಗಿದೆ. ಇನ್ನು ಅವರೇ ಬೆಳೆ ಮೇಳದಲ್ಲಿ ಏನೇನಿದೆ, ಅವೆಲ್ಲ ಎಷ್ಟೆಷ್ಟು ಮತ್ತೆ ಹೇಗೆ ನಡೀತಿದೆ ಅಂತ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ ನಿಮ್ಗೇನಾದ್ರೂ ಇದರ ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲೊಕೇಶನ್ ಹಾಕಿರ್ತೀನಿ, ಚೆಕ್ ಮಾಡಬಹುದು. ಇನ್ನ ಎಂಟ್ರಿ ಆಗಿದ ಕೂಡಲೇ ಒಂದು ದೊಡ್ಡ ಬೋರ್ಡ್ ಇರುತ್ತೆ. ಈ ಬೋರ್ಡ್ ನಲ್ಲಿ ಅಲ್ಲಿರುವಂತಹ ಪ್ರತಿಯೊಂದು ಐಟಮ್ದು ಪ್ರೈಸಸ್ ನ ಹಾಕಿರ್ತಾರೆ. ನೀವಿಲ್ಲಿ ನೋಡ್ತಿರೋ ಹಾಗೆ ಮೋಸ್ಟ್ ಆಫ್ ದ ಐಟಮ್ಸ್ ಪ್ರೈಸಸ್ 100 ರೂಪೀಸ್ ಒಳಗೆ ಇದೆ. ಸೊ ಬಜೆಟ್ ಫ್ರೆಂಡ್ಲಿ ಆಗಿರೋದ್ರಿಂದ ಇದ್ರ ಪ್ರಕಾರ ಪ್ಲಾನ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಬರ್ಬೋದು. ನೀವಿಲ್ಲಿ ನೋಡ್ತಿರೋ ಪ್ರಯಾರಿಟಿ ಲಾಂಚ್ ಏನಂದ್ರೆ ಇಲ್ಲಿ ನಿಮ್ಗೆ ಒಳಗೆ ಕೂತ್ಕೊಂಡು ತಿನ್ನೋದಕ್ಕೆ ಜಾಗ ಇರುತ್ತೆ. ಪ್ಲಸ್ ನೀವು ಈ ಬೋರ್ಡ್ ನಲ್ಲಿ ನೋಡ್ತಿರೋ ಪ್ರತಿಯೊಂದು ಐಟಮ್ನು ಅನ್ಲಿಮಿಟೆಡ್ ಆಗಿರುತ್ತೆ. ಇದ್ರೊಳಗೆ ಹೋಗೋದಕ್ಕೆ ಎಂಟ್ರಿ ಫೀಸು ಒಬ್ಬರಿಗೆ 425 ರೂಪೀಸು. ಇನ್ನು ಒಂದ್ ಕಡೆಯಿಂದ ಅವರೇ ಬೆಳೆ ಮೇಳ ಹೇಗಿದೆ ಅಂತ ನೋಡೋಣ ಬನ್ನಿ. ನಾವು ಫಸ್ಟ್ ನೋಡಿದ್ದೆ ಅವರೆಕಾಯಿನ, ಇದು ಕೆಜಿ 60 ರೂಪಾಯಿ. ಇನ್ನು ನೆಕ್ಸ್ಟ್ ಏನೇನಿದೆ ಅಂತ ನೋಡೋಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ವಿಶ್ವದರ್ಶಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಜನ ಏನು ಅಷ್ಟೊಂದು ಇರಲಿಲ್ಲ. ಮತ್ತೆ ಈ ವಿಡಿಯೋದಲ್ಲಿ ಡಿಫ್ರೆಂಟ್ ಆಗಿರೋದು ಮತ್ತೆ ಹೊಸದಾಗಿರೋದನ್ನ ಮಾತ್ರ ಕವರ್ ಮಾಡಿದ್ದೀನಿ. ಮೋಸ್ಟ್ ಆಫ್ ದೆಮ್ ಪ್ರೈಸಸ್ ಎಷ್ಟು ಅಂತಾನು ಹೇಳಿದ್ದೀನಿ. ಐಟಮ್ಸ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ಸಿದ್ರು ನೋಡೋಕೆ ಯೂನಿಕ್ ಆಗಿ ಮತ್ತೆ ಚೆನ್ನಾಗಿದೆ. ನೀವಿಲ್ಲಿ ನೋಡ್ತಿರೋ ಫ್ಲವರ್ಸ್ ಎಲ್ಲ ಒಂದು 350 ರೂಪೀಸ್. ಅಂಡ್ ಹಾಗೆ ನಿಮ್ಗೆಲ್ಲ ಗೊತ್ತಿರಲಿ, ಈ ಮೇಳ ನಡೆಯೋದು ಕೇವಲ 9 ದಿನ ಮಾತ್ರ, ಅಂದ್ರೆ ಡಿಸೆಂಬರ್ 27 ಇಂದ ಜನವರಿ 4 ವರೆಗೂ. ಅಂಡ್ ಪ್ರತಿದಿನ ಏನೇನ್ ಪ್ರೋಗ್ರಾಮ್ಸ್ ಇರುತ್ತೆ ಅಂತ ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು. ಇಲ್ಲಿಗೆ ನೀವು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದ್ರೆ ಆಟ ಆಡೋಕೆ 4-5 ಗೇಮ್ಸ್ ಇದೆ. ಅಂಡ್ ಇದು ಚಿಕ್ಕ ಮಕ್ಕಳಿಗೆ ಮಾತ್ರನೇ ಅಲ್ಲ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಈ ಮೇಳದಲ್ಲಿ ಕುತ್ಕೊಳ್ಳೋಕೆ ಅಷ್ಟೊಂದು ಜಾಗ ಇರಲಿಲ್ಲ, ಆದ್ರೆ ಆಟ ಆಡೋದಕ್ಕೆ, ಶಾಪಿಂಗ್ ಮಾಡೋದಕ್ಕೆ ಅಂಡ್ ಫುಡ್ ಸ್ಟಾಲ್ಸ್ಗೆ ಏನೋ ಕಮ್ಮಿ ಇಲ್ಲ. ಇನ್ನ ಇದರಲ್ಲಿ ಆಟ ಆಡ್ಬೇಕು ಅಂದ್ರೆ ಒಬ್ಬರಿಗೆ 100 ರೂಪೀಸ್ ಆಗುತ್ತೆ. ನೀವೇನಾದ್ರೂ ಮಕ್ಕಳ ಜೊತೆ ಬಂದಿದ್ರೆ ಅವ್ರಿಗೆ ಒಳ್ಳೆ ಟೈಮ್ ಪಾಸ್. ನನ್ಗನ್ಸೋ ಪ್ರಕಾರ ಈ ಗೇಮ್ಸ್ ಎಲ್ಲ ಇನ್ನ ಸ್ವಲ್ಪ ಜಾಸ್ತಿ ಇದ್ದಿದ್ರೆ ಚೆನ್ನಾಗಿರೋದು. ಪ್ಲಸ್ ದೊಡ್ಡವರು ಆಡೋ ತರ ಇರ್ಬೇಕಿತ್ತು. ಇನ್ನ ಗೇಮ್ಸ್ ಎಲ್ಲ ಏನೇನಿದೆ ಅಂತ ನೋಡಿದ್ದಾದ್ಮೇಲೆ ನಾವು ಶಾಪಿಂಗ್ ಮಾಡೋ ಸ್ಟಾಲ್ಸ್ ಕಡೆಗೆ ಹೋದ್ವಿ. ಇನ್ನ ಈ ಡೂಪ್ಲಿಕೇಟ್ ನೋಟ್ಸ್ ನ ನೋಡ್ತಿದ್ರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಆಟ ಆಡೋದಕ್ಕೆ ತಗೊಳ್ತಿದ್ದೆ ನೆನಪಾಗುತ್ತೆ. ಇನ್ನು ನಾವು ಎಷ್ಟು ಫೂಲ್ಸ್ ಅಂದ್ರೆ ಅವಾಗ ಒರಿಜಿನಲ್ ನೋಟ್ನ ಕೊಟ್ಟು ಫೇಕ್ ನೋಟ್ನ ತಗೊಂಡು ಖುಷಿ ಪಡ್ತಿದ್ವಿ. ಆದ್ರೆ ನಾವು ತಗೊಳ್ತಾ ಇದ್ದಿದ್ದು ಫೇಕ್ ನೋಟ್ಸ್ನಲ್ಲ, ಹ್ಯಾಪಿನೆಸ್ನ. ಪಕ್ಕದಲ್ಲೇ ಇದ್ದಂತ ಫುಡ್ ಸ್ಟಾಲ್ ಕಡೆ ಬಂದ್ರೆ ಇಲ್ಲಿ ಪಕೋಡ ಪರಿಮಳ ಗಮ್ ಅಂತ ಹೊಡಿತಾ ಇತ್ತು. ಅಂಡ್ ನೀವ್ ಈ ಮೇಳದಲ್ಲಿ ನೋಡೋ ಪ್ರತಿಯೊಂದು ಐಟಮ್ನು ಕಂಪ್ಲೀಟ್ ಆಗಿ ಅವರೇ ಬೆಳೆಯಿಂದಾನೇ ಮಾಡಿದ್ದಾರೆ. ಒಂದು ಕಡೆಯಿಂದ ತೋರಿಸ್ತೀನಿ ನೋಡಿ, ನಿಮ್ಗೆ ಬಾಯಲ್ಲಿ ನೀರ್ ಬರೋದ್ ಮಾತ್ರ ಗ್ಯಾರಂಟಿ. ಈ ಸ್ವೀಟ್ಸ್ ಪ್ರೈಸಸ್ ಎಲ್ಲ ಸ್ಟಾರ್ಟಿಂಗು 1/4 kg 100 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಇನ್ನ ಇಷ್ಟು ವಿಧ ವಿಧವಾಗಿರುವಂತಹ ಅವರೇ ಬೆಳೆಯಿಂದ ಮಾಡಿರುವಂತಹ ಪದಾರ್ಥಗಳನ್ನ ನೀವು ಈ ಮೇಳದಲ್ಲಿ ನೋಡೋಕೆ ಮಾತ್ರ ಸಾಧ್ಯ. ಇನ್ನ ನಿಮ್ಮಲ್ಲಿ ಸ್ವೀಟ್ ಲವರ್ಸ್ ಯಾರಾದ್ರೂ ಇದ್ರೆ ನೀವು ಮಾತ್ರ ಇಲ್ಲಿ ಬರೋದು ಮಿಸ್ ಮಾಡ್ಲೇಬೇಡಿ. ನಾನೆಲ್ಲದನ್ನು ಟ್ರೈ ಮಾಡೋದಕ್ಕಾಗಿಲ್ಲ, ಆದ್ರೆ ನಾನ್ ತಿಂದಿರೋ 2 ಐಟಮ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೀವ್ ಯಾರಾದ್ರೂ ತಿಂದಿದ್ರೆ ಟೇಸ್ಟ್ ಹೇಗಿತ್ತು ಅಂತ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿ. ಇನ್ನ ಎಲ್ಲಾ ಕಡೆ ಸ್ವೀಟ್ಸ್ ಇದೆ ಅಂತ ಖಾರ ತಿನ್ನೋರು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನ ಖಾರದಿಂದ ಮಾಡಿರುವಂತಹ ಪದಾರ್ಥಗಳೆಲ್ಲ ಸಪರೇಟ್ ಕೌಂಟರ್ ನಲ್ಲಿ ಇದೆ. ಆದ್ರೆ ಅಲ್ಲಿ ನಿಮ್ಗೆ ಇಷ್ಟೊಂದು ವೆರೈಟೀಸ್ ಸಿಗಲ್ಲ. ಇಲ್ಲಿ ನಿಮ್ಗೆ ಪೇಡ, ಕಲ್ಕಂಡ್ ಮತ್ತೆ ಚಿಕ್ಕಿ ಎಲ್ಲ ಅವರೇ ಬೆಳೆನಲ್ಲೇ ಮಾಡಿರೋದು. ಆದ್ರೆ ನೀವು ಖಾರದ ಸೆಕ್ಷನ್ ಕಡೆ ಹೋದ್ರೆ ನಿಮ್ಗೆ ಮಿಕ್ಸ್ಚರ್ ಗಳು ಮಾತ್ರ ಸಿಗುತ್ತೆ. ಅದರಲ್ಲಿ ನಿಮ್ಗೆ ಒಂದು 3-4 ವೆರೈಟೀಸ್ ಸಿಗ್ಬಹುದು. ಇನ್ನ ಇವೆಲ್ಲ 150 ರೂಪೀಸ್ ಪರ್ ಕೆಜಿ ಆಗಿ ಮಾರ್ತಾ ಇದ್ರು. ಅವರೇ ಬೆಳೆಯಲ್ಲಿ ಇಷ್ಟೊಂದು ಐಟಮ್ಸ್ ಮಾಡ್ಬೋದು ಅಂತ ನನಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು. ನಾನ್ ಬರೀ ಸಾಂಬಾರ್ ಮಾಡ್ತಾರೆ, ಅದು ಕೂಡ ವೆರಿ ಲಾಂಗ್ ಪ್ರೊಸೆಸ್ ಅಂತ ಅನ್ಕೊಂಡಿದ್ದೆ. ಇನ್ನ ನೀವೇನಾದ್ರೂ ಮಣ್ಣಿಂದ ಮಾಡುವಂತ ಐಟಮ್ಸ್ ನ ಇಷ್ಟಪಡೋರಾಗಿದ್ರೆ ಅದರಿಂದ ಮಾಡಿರುವಂತಹ ಲೋಟ ಮತ್ತೆ ಕೆಲವೊಂದು ಐಟಮ್ಸ್ ಗಳು ಸಿಗುತ್ತೆ. ಇನ್ನ ಲೇಡೀಸ್ಗೆ ಅಂತೂ ಸಿಕ್ಕಾಪಟ್ಟೆ ಡ್ರೆಸ್ ಕಲೆಕ್ಷನ್ಸ್ ಇದೆ, ಇನ್ನ ಬ್ಯಾಗ್ಸ್ ಕೂಡ. ಅಂಡ್ ನೀವಿಲ್ಲಿ ನೋಡ್ತಿರೋ ತರ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಎಲ್ಲ ಸ್ಟಾರ್ಟಿಂಗು 50 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ತುಂಬಾ ವೆರೈಟೀಸ್ ಇದೆ, ಆದ್ರೆ ಅದರಲ್ಲಿ ನನಗೆ ಇದು ಇಷ್ಟ ಆಯ್ತು. ಯಾಕಂದ್ರೆ ಇದು ಅವರೆಕಾಯಿ ತರಾನೇ ಇದೆ. ಇಷ್ಟು ಚೆನ್ನಾಗಿರೋ ಬ್ಯಾಂಗಲ್ಸ್ ಎಲ್ಲಾನು 100 ರೂಪೀಸ್. ಇದನ್ನ ನೀವು ನಿಮ್ ಹುಡುಗಿಗೆ, ಸಿಸ್ಟರ್ಗೆ, ಮದರ್ಗೆ ಅಥವಾ ನಿಮ್ ಮಗಳಿಗೆ ಗಿಫ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವು ಯಾರಿಗೆ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇನ್ನ ನನ್ಗನ್ಸೋ ಪ್ರಕಾರ ಬಹುಶಃ ಈ ವರ್ಷದಲ್ಲಿ ನಡೆಯುವಂತಹ ಕೊನೆ ಮೇಳ ಇದೆ. ಸೊ ನ್ಯೂ ಇಯರ್ ಸೆಲೆಬ್ರೇಷನ್ಗೂ ಮುಂಚೆ ನೀವೆಲ್ಲರೂ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಇಲ್ಲಿಗೆ ಬಂದ್ರೆ ಚೆನ್ನಾಗಿರುತ್ತೆ. ಇನ್ನ ಈ ಕೀ ಬಂಚ್ ಎಲ್ಲ ಸ್ಟಾರ್ಟಿಂಗ್ 100 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಈ ಪ್ಯಾಕ್ಡ್ ಐಟಮ್ಸ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ನೋಡ್ತಿರ್ಬೇಕಾದ್ರೆ ನನ್ನ ಕಣ್ಣಿಗೆ ಈ ಒಂದು ಸುಂದರವಾಗಿರುವಂತಹ ಆರ್ಟ್ ಕಾಣಿಸ್ತು. ಇದ್ರ ಪ್ರೈಸು 350. ಮತ್ತೆ ಇಲ್ಲಿ ನೋಡ್ತಿರೋದ್ರ ಪ್ರೈಸು 150. ಇವೆಲ್ಲನೂ ನೀವು ಇಲ್ಲಿ ನೋಡ್ತಿರೋಂತಹ ಮೆಷಿನ್ ನಲ್ಲೇ ಮಾಡಿರೋದು. ಇವು ಮಾತ್ರ ಅಲ್ಲ, ಇನ್ನ ಬೇರೆ ಬೇರೆ ಡಿಸೈನ್ಸ್ ಗಳು ಇತ್ತು. ಪ್ಲಸ್ ನಿಮ್ಮ ಹತ್ರ ಏನಾದರೂ ಓನ್ ಡಿಸೈನ್ಸ್ ಇದ್ರೆ ಅದನ್ನು ಮಾಡ್ಕೊಡ್ತಾರೆ. ಈ ಮೇಳ ಆದ್ಮೇಲೆ ನೀವೇನಾದರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡಬೇಕು ಅಂತಿದ್ರೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಿರೋಂಥ ನಂಬರ್ಗೆ ಕಾಲ್ ಮಾಡ್ಬೋದು.
ಅದಾದ್ಮೇಲೆ ನನ್ನ ಕಣ್ಣಿಗೆ ಬಿದ್ದಿದೆ ಈ ಆನೆ ಐಡಲ್. ಇವು ಜೋಡಿ 2200 rupees ಅಂತ ಹೇಳಿದ್ರು. ಆನೆಗಳು ಮಾತ್ರ ಅಲ್ಲ, ಇನ್ನ ಬೇರೆ ಬೇರೆ ದೇವರ ವಿಗ್ರಹಗಳು ಕೂಡ ಮಾರ್ತಿದ್ರು. ಅವೆಲ್ಲನೂ 3000 ಇಂದ ಸ್ಟಾರ್ಟ್ ಆಗುತ್ತೆ. ನೀವಿಲ್ಲಿ ನೋಡ್ತಿರೋಂತ ಲೇಡೀಸ್ ಡ್ರೆಸ್ ಎಲ್ಲ ಸ್ಟಾರ್ಟಿಂಗ್ 500 rupees ಇರುತ್ತೆ. ಇನ್ನ 600 rupeesಗೆ ನಿಮ್ಗೆ ಬೆಡ್ ಶೀಟ್ಸ್ ಎಲ್ಲ ಸಿಗುತ್ತೆ. ಇಷ್ಟೇ ಅಲ್ಲ, ಇನ್ನ ಸಣ್ಣ ಪುಟ್ಟ ಆಕ್ಸೆಸರೀಸ್ ಲೈಕ್ ಕ್ಲಿಪ್ಸ್ ಎಲ್ಲ ತುಂಬಾ ಕಡಿಮೆನೇ ಇದೆ. ಲೈಕ್ 20, 30, 40 rupees ಎಲ್ಲ ಸಿಗುತ್ತೆ. ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು. ಇನ್ನ ನಿಮ್ಗೆ ಏನಾದ್ರು ಈ ಟಾಯ್ಸ್ ಇಷ್ಟ ಆಗೋ ತರ ಇದ್ರೆ ಈ ಕಾರ್ ಗಾಡಿಗಳೆಲ್ಲ 100 rupees ಇಂದ ಸ್ಟಾರ್ಟ್ ಆಗುತ್ತೆ. ಸೇಮ್ ಟು ಸೇಮ್ R15 ಇಳಿಸ್ಬಿಟ್ಟಿದ್ದಾರೆ. ಇವಾಗಿನ ಕಾಲದ ಚಿಕ್ಕ ಮಕ್ಕಳಿಗೆ ಇವೆಲ್ಲ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮ್ ಚಿಕ್ಕ ವಯಸ್ಸಿನಲ್ಲಿ ಈ ತರದ್ ಕೊಡ್ಸಿ ಅಂತ ತುಂಬಾ ಟಾರ್ಚರ್ ಮಾಡ್ತಿದ್ವಿ. ಇನ್ನ ಡಿಫ್ರೆಂಟ್ ಸಂಡಿಗೆ ಹಪ್ಪಳ ಎಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಟೇಸ್ಟ್ ನೋಡಿ ಇಷ್ಟ ಆದ್ರೆ ತಗೊಳ್ಳಿ ಅಂತ. ಇನ್ನ ಈ ಕುರ್ತಾ ಸೆಟ್ ಎಲ್ಲ 400 rupees to 600 rupees. ಡ್ರೆಸ್ ಕ್ವಾಲಿಟಿ ಮತ್ತೆ ಡಿಸೈನ್ ಚೆನ್ನಾಗಿತ್ತು. ಅದು ಹೇಗಿದೆ ಅಂತ ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು. ಇದಾದ್ಮೇಲೆ ನಿಮ್ಗೆ ಪಕ್ಕದಲ್ಲೇ ಬ್ಯಾಂಗಲ್ಸ್ ಸ್ಟಾಲ್ ಇದೆ. ಇವು ಕೂಡ ಜೋಡಿ 100 rupees. ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ಇಯರಿಂಗ್ಸ್ ನ ನೋಡಬಹುದು. ಇವೆಲ್ಲ 50-100 rupees ಇಂದ ಸ್ಟಾರ್ಟ್ ಆಗುತ್ತೆ. ಡಿಸೈನ್ಸ್ ಅಂತೂ ತುಂಬಾ ಯೂನಿಕ್ ಆಗಿ ಚೆನ್ನಾಗಿತ್ತು. ಇಲ್ಲಿ ನೋಡ್ತಿರುವಂತಹ ಮಣ್ಣಿಂದ ಮಾಡಿರುವಂತಹ ಗಣೇಶ 100 rupees. ಇವೆಲ್ಲ ಏನು ಅಂತ ನನಗೆ ಗೊತ್ತಾಗಿಲ್ಲ. ನೆಕ್ಲೆಸ್ ಇರ್ಬೋದು ಅಂತ ಅನ್ಕೊಂಡು ಪಕ್ಕದಲ್ಲೇ ನೋಡಿದ್ರೆ ಇಲ್ಲಿ ನಿಮ್ಗೆ ತುಂಬಾ ವೆರೈಟೀಸ್ ಆಫ್ ಪಿಕಲ್ಸ್ ಇದೆ. ಈ ತರ ಪಿಕಲ್ಸ್ ನ ಇಷ್ಟಪಡುವಂತವ್ರು ತುಂಬಾ ಜನ ಇದ್ದಾರೆ. ನನ್ಗೆ ಪರ್ಸನಲ್ ಆಗಿ ಮಾವಿನಕಾಯಿಂದ ಮಾಡಿರುವಂತ ಪಿಕಲ್ಸ್ ತುಂಬಾ ಇಷ್ಟ. ಇಲ್ಲಿ ನೋಡ್ತಿರುವಂತ ಫುಟ್ವೇರ್ ಸ್ವಲ್ಪ ಕಾಸ್ಟ್ಲಿ, ಅಂದ್ರೆ ಒಂದು 600 rupees ಇಂದ ಸ್ಟಾರ್ಟ್ ಆಗುತ್ತೆ. ಆದ್ರೆ ಡಿಸೈನ್ಸ್ ಚೆನ್ನಾಗಿರೋದ್ರಿಂದ 600 rupees ಕೊಡ್ಬೋದು ಅಂತ ಅನ್ಸುತ್ತೆ. ಈ ಚೈನ್ಸ್ ಎಲ್ಲ 50 rupees ಅಷ್ಟೇ. ಇನ್ನ ಹಾಗೆ ನೀವು ಸ್ವೀಟ್ ನ ಇಷ್ಟಪಡೋರಾದ್ರೆ ನಿಮ್ಗೋಸ್ಕರನೇ ಒಂದು ಸ್ಟಾಲ್ ಫುಲ್ ಹಲ್ವಾನ ಇಟ್ಟಿದ್ದಾರೆ. ಇಲ್ಲಿ ಇರುವಂತಹ ಹಲ್ವಾ 1/4 kg 250 rupees. ಈ ಸ್ಲಿಪ್ಪರ್ಸ್ ಕಾಲ್ ನೋವು ಇರೋರ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಇನ್ನ ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡೋ ತರ ಕಾಶ್ಮೀರಿ ಕುರ್ತಾದು ಪ್ರೈಸಸ್ ಎಲ್ಲ ಹಾಕಿದ್ದಾರೆ. ಫೈನಲಿ ಬಾಯ್ಸ್ ಕ್ಲೋತಿಂಗ್ ಸೆಕ್ಷನ್ ಹತ್ರ ಬಂದ್ವಿ. ಡಿಸೈನ್ಸ್ ಪ್ರೈಸಸ್ ಎಲ್ಲ ಓಕೆ, ಆದ್ರೆ ಅದು ಚಿಕ್ಕ ಹುಡುಗರದು. ಇನ್ನ ಈ ತರ ವುಡ್ ಇಂದ ಮಾಡಿರುವಂತಹ ಟಾಯ್ ಕಾರ್ಸ್ ಬೊಂಬೆಗಳು ತುಂಬಾ ಚೆನ್ನಾಗಿದೆ. ಇಷ್ಟು ಕಲರ್ಫುಲ್ ಆಗಿರೋ ಇವೆಲ್ಲ ಸ್ಟಾರ್ಟಿಂಗ್ 50-100 ಇಂದ ಸ್ಟಾರ್ಟ್ ಆಗುತ್ತೆ. ಈ ಕಾರ್ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಈ ಕಾರ್ ಪ್ರೈಸ್ 200 rupees ಅಷ್ಟೇ. ಆದ್ರೆ ನೀವೇ ಓಡಿಸ್ಬೇಕು, ರಿಮೋಟ್ ಕಂಟ್ರೋಲ್ ಅಲ್ಲ. ಈಗ್ಲೂ ಜೆಮ್ಸ್ ತಿನ್ನೋರು ಯಾರಾದ್ರೂ ಇದ್ದೀರಾ? ಇಲ್ಲ, ಇಲ್ಲಿ ತೋರಿಸಿರುವಂತದ್ದೆಲ್ಲ ತಿನ್ನೋಕೆ ಇಷ್ಟಪಡೋರು ಇದ್ದೀರಾ? ನನ್ಗಂತೂ ಇದು ಚಿಕ್ಕವನಿದ್ದಾಗ್ಲೂ ಇಷ್ಟ, ಈಗ್ಲೂ ಇಷ್ಟ, ಮುಂದೆನೂ ಇಷ್ಟ ಆಗುತ್ತೆ. ಇನ್ನ ಇಲ್ಲಿವರೆಗೂ ನೋಡಿದಿರಾ? ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಇಲ್ಲಿ ಕಾಣಿಸ್ತಿರುವಂತಹ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಎಲ್ಲ 100 rupees ಇಂದ 300 rupees ಒಳಗೆ ಇದೆ. ಇದಾದ್ಮೇಲೆ ಇಲ್ಲಿ ನಿಮ್ಗೆ ತುಂಬಾ ಕಡಿಮೆ ಮತ್ತೆ ಒಳ್ಳೆ ಡಿಸೈನ್ಸ್ ನಲ್ಲಿ ಇಯರಿಂಗ್ಸ್, ಬ್ಯಾಂಗಲ್ಸ್, ರಿಂಗ್ಸ್, ಚೈನ್ಸ್, ಬ್ರಾಸ್ಲೆಟ್ಸ್ ಮತ್ತೆ ಬೇರೆ ಬೇರೆ ಸಿಗುತ್ತೆ. 1000 rupeesಗೆ 3 ಟಾಪ್ಸ್. ಅವು ನೋಡಕ್ಕೆ ಹೇಗಿರುತ್ತೆ ಅಂತ ತೋರಿಸ್ತಿದೀನಿ ನೋಡಿ. ಹುಡುಗರ ಬಟ್ಟೆಗಳು ತುಂಬಾ ಕಡಿಮೆ ಇರೋದು. ಆ ತರದ ಒಂದು ಸ್ಟಾಲ್ ನಲ್ಲಿ 500 rupeesಗೆ ನೀವು ಇಲ್ಲಿ ನೋಡ್ತಿರೋಂತಹ ಒಂದು ಪ್ಯಾಂಟ್ ಸಿಗುತ್ತೆ. ಡಿಸೈನ್, ಡ್ರೆಸ್ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು. ಪ್ಲಸ್ ಎಲ್ಲಾ ಸೈಜಸ್ ಅವೈಲೇಬಲ್ ಇದೆ. ಈ ಪುಟಾಣಿ ಪರ್ಸು ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನ ದೊಡ್ಡವ್ರು ಯೂಸ್ ಮಾಡ್ತಾರಾ ಇಲ್ಲ ಚಿಕ್ಕವರೇ ಯೂಸ್ ಮಾಡ್ತಾರಾ? ಇನ್ನ ಇದೇ ತರ ನೋಡ್ಕೊಂಡು ಹೋದ್ರೆ ಲೇಡೀಸ್ ಡ್ರೆಸ್ಸಸ್ ಅಂತೂ ಒಂದನ್ನು ಮೀರಿಸಿ ಒಂದು ಚೆನ್ನಾಗಿದೆ. ಈ ತರ ಕಪ್ಸ್ ನಲ್ಲಿ ಏನಾದ್ರು ಟೀ ಕಾಫಿ ಕುಡಿಬೇಕು ಅಂತ ಅನ್ಕೊಂಡಿದ್ರೆ ಇದರಲ್ಲಿ ಯಾವ್ದು ತಗೊಂಡ್ರು 100 rupees. ನನ್ಗೆ ಈ ಗ್ಲಾಸ್ ಇಷ್ಟ ಆಯ್ತು. ಇದಾದ್ಮೇಲೆ ಮತ್ತೆ ನಮ್ ಕಣ್ಣಿಗೆ ಬಿದ್ದಿದ್ದೆ ಈ ಚಿಕ್ಕ ಮಕ್ಳ ಡ್ರೆಸ್ಸಸ್. ಈ ಡ್ರೆಸ್ಸಸ್ ಯಾವುದೇ ತಗೊಂಡ್ರು ಒಂದು 500 rupees. ಇನ್ನ ಇದರಲ್ಲಿ ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ ಅಂತ ನನ್ಗನ್ಸ್ತು. ಇದ್ರ ಪಕ್ಕದಲ್ಲಿ ನಿಮ್ಗೆ ಪಕ್ಕ ಗೋಲ್ಡ್ ತರ ಕಾಣೋಂತ ಜ್ಯುವೆಲರಿ ಸ್ಟಾಲ್ ಇದೆ. ಇಲ್ಲಿ ನಿಮ್ಗೆ ಬ್ಯಾಂಗಲ್ಸ್, ನೆಕ್ಲೆಸ್, ಚೈನ್, ರಿಂಗ್ಸ್ ಎಲ್ಲ ತುಂಬಾ ಡಿಫ್ರೆಂಟ್ ಸ್ಟೈಲ್ಸ್ ನಲ್ಲಿ ಇದೆ. ಇನ್ನ ನಿಮ್ಗೆ ಏನಾದ್ರು ಬೈ ಮಿಸ್ ಆಗಿ ಈ ಆಕ್ಸೆಸರೀಸ್ ಮತ್ತೆ ಕ್ಲೋತಿಂಗ್ಸ್ ಗಿಂತ ಬುಕ್ಸ್ ಓದೋದ್ರ ಮೇಲೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಅದರದೇ ಒಂದು ಸಪರೇಟ್ ಸ್ಟಾಲ್ ನ ನೀವು ಇಲ್ಲಿ ನೋಡಬಹುದು. ಇದ್ರದ್ದು ಪ್ರೈಸಸ್ ನ ಮೆನ್ಷನ್ ಮಾಡಿಲ್ಲ, ಯಾಕಂದ್ರೆ ನಿಮ್ಗೆ ಇಷ್ಟ ಆಗುವಂತ ಬುಕ್ ಕಾಸ್ಟ್ ನೋಡಿ ತಗೋಬಾರ್ದು ಅಂತ. ಇನ್ನೊಂದು ಬೇಜಾರ್ ವಿಷಯ ಏನಂದ್ರೆ ನಾನಿವಾಗ ನಿಮ್ಗೆ ತೋರಿಸ್ತಿರೋ ಸ್ಟಾಲ್ಸ್ ಎಲ್ಲ ಗೇಟ್ ಒಳಗಿದ್ದಿತ್ತು. ಆದ್ರೆ ನಮ್ಮ ಭಗವದ್ಗೀತೆ ಬುಕ್ ನ ಗೇಟ್ ಹೊರಗ್ ಮಾರ್ತಿದ್ರು. ನಂಗೆ ಯಾಕೋ ಅದು ಕರೆಕ್ಟ್ ಅನ್ಸ್ಲಿಲ್ಲ. ಅವ್ರಿಗೂ ಒಳಗೆ ಜಾಗ ಕೊಡ್ಬೇಕಿತ್ತು. ಗೇಟ್ ಹತ್ರ ಇಟ್ಟು ಆ ಬುಕ್ಸ್ಗೆ ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಇನ್ನ ಈ ಫೈಟರ್ ಜೆಟ್ಸ್ ಎಲ್ಲ 150 rupees. ಬೈಕ್ಸ್ ಕೂಡ ಸೇಮ್. ಈ ಬೈಕ್ದು ಹೆಸರೇನಂತ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಆಟೋ, ಫ್ಲೈಟ್ಸ್, ಕಾರ್ಸ್ ಇವೆಲ್ಲದಕ್ಕಿಂತ ನನಗೆ ಈ ಬೈಕ್ ತುಂಬಾ ಇಷ್ಟ ಆಯ್ತು. ಎರಡು ಬಿಟ್ರೆ ವೀಲಿಂಗ್ ಎತ್ಕೊಂಡು ಹೋಗ್ತಾ ಇರುತ್ತೆ. ಆದ್ರೆ ಇದಕ್ಕೆ ಯಾರೋ ಹೋಲಿ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಇರುವಂತ ಕತ್ತಿ ಸೇಮ್ ಒರಿಜಿನಲ್ ಇದ್ದಂಗೆ ಇದೆ. ಎತ್ತಿ ನೋಡಿದ್ಮೇಲೆ ಗೊತ್ತಾಯ್ತು ಅದು ಎಷ್ಟು ವೆಯ್ಟ್ಲೆಸ್ ಇದೆ ಅಂತ. ಇನ್ನ ಇದೇ ತರ ತುಂಬಾ ಟಾಯ್ಸ್ ಇದ್ವು. ಪ್ಲಸ್ ಮೋಸ್ಟ್ ಆಫ್ ದಮ್ ಪ್ರೈಸಸ್ ಎಲ್ಲ 100 rupees ಇಂದಾನೆ ಸ್ಟಾರ್ಟ್ ಆಗುತ್ತೆ. ಇನ್ನ ಈ ಆಟ ಆಡೋದು ಮಾತ್ರ ಅಲ್ಲ, ನಿಮ್ಗೇನಾದ್ರೂ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್ ಇದ್ರೆ 2200 rupeesಗೆ ನಿಮ್ಗೆ ಈ ಡ್ರಮ್ಸ್ ಸಿಗುತ್ತೆ. ಸ್ವಲ್ಪ ಮಾತಾಡಿದ್ರೆ ನೆಗೋಷಿಯೇಷನ್ ಮಾಡಬಹುದು. ಅಂಡ್ ನೀವೇನಾದ್ರೂ ಕಾರ್ಟೂನ್ ಲವರ್ಸ್ ಆಗಿದ್ರೆ ನಿಮ್ಮ ಮತ್ತು ನಮ್ಮೆಲ್ಲರ ಫೇವರೇಟ್ ಟಾಮ್ ಅಂಡ್ ಜೆರ್ರಿ ಗೊಂಬೆ ಇಲ್ಲಿದೆ. ಕ್ರಿಕೆಟ್ ನಲ್ಲಿ ವಿರಾಟ್ ಕೊಹ್ಲಿ, ಫುಟ್ಬಾಲ್ ನಲ್ಲಿ ರೊನಾಲ್ಡೋ. ಅಷ್ಟೇ ಅಲ್ದಿರ ಪವರ್ ರೇಂಜರ್ಸ್, ಪೋಕೆಮಾನ್, ಬೆನ್ 10, ಡೋರೆಮಾನ್, ಬಾರ್ಬಿ, ಪಾಂಡಾ, ಇನ್ನ ಇದೇ ತರ ಬೇಜಾನ್ ಮಿನಿಯೇಚರ್ಸ್ ಗಳು ನೀವು ಇಲ್ಲಿ ನೋಡಬಹುದು. ಈ ರೋಸ್ ಡಿಸೈನ್ ನಲ್ಲಿ ಇರುವಂತಹ ಕ್ಯಾಂಡಲ್ 70 rupees. ನನ್ಗೆ ಇದು ವರ್ತ್ ಅಂತ ಅನಿಸ್ತು. ಪ್ಲಸ್ ಸ್ವಲ್ಪ ದೊಡ್ಡದೇನಾದ್ರೂ ಬೇಕು ಅಂತಿದ್ರೆ 120 rupees ಆಗುತ್ತೆ. ಇಲ್ಲಿ ನೋಡ್ತಿರುವಂತ ಚಾಕ್ಲೇಟ್ ಕ್ಯಾಂಡೀಸ್ ಎಲ್ಲ ಎಷ್ಟು ಗೊತ್ತಾ? ನೀವು ಯಾವ್ದೇ ತಗೊಂಡ್ರು 100 rupees ಅಷ್ಟೇ. ಈ ಆಟ ಆಡಿ ನೀವೇನಾದ್ರೂ ಗೆದ್ರೆ ನಿಮ್ಗೆ ಅಲ್ಲಿರುವಂತ ಬೊಂಬೆಗಳಲ್ಲಿ ಯಾವ್ದಾದ್ರು ಒಂದು ಕೊಡ್ತಾರೆ.
ಇದು 3 ಬಾಲ್ಸ್ 200 rupees. ಏನಿಲ್ಲ, ಸಿಂಪಲ್. ಒಂದು 3 ಬಾಲ್ಸ್ ನಲ್ಲಿ ಆ ಬೋರ್ಡ್ ಮೇಲೆ ಎಸ್ದು ಆ ಬಾಲ್ ಕರೆಕ್ಟ್ ಆಗಿ ಆ ಡಬ್ಬದಲ್ಲಿ ಕೂರ್ಬೇಕು. ಇದು ನೋಡಕ್ಕೆ ಸಿಂಪಲ್ ಆಗೇ ಇರುತ್ತೆ, ಆದ್ರೆ ಅದು ಬೀಳಲ್ಲ. ನಾವು ಮತ್ತೆ ಟಾಯ್ ಕಾರ್ ಸ್ಟಾಲ್ಸ್ ಹತ್ರ ಬಂದ್ವಿ. ಇಲ್ಲಿ ಮೋಸ್ಟ್ ಆಫ್ ದ ಟಾಯ್ಸ್ 100 rupees ಇಂದಾನೆ ಸ್ಟಾರ್ಟ್ ಆಗುತ್ತೆ. ಯೂನಿವರ್ಸಲ್ ಆಗಿ ಇಟ್ಟಿದ್ದಾರೆ ಏನೋ ಗೊತ್ತಿಲ್ಲ, ನನ್ಗೆ ಯೆಲ್ಲೋ ಕಲರ್ ಕಾರು ಇಷ್ಟ ಆಯ್ತು. ನಿಮ್ಗೆ ಕಾರ್ಸ್ ಇಷ್ಟನಾ? ಇಲ್ಲ ನಿಮ್ಮ ಹತ್ರ ಸ್ವಲ್ಪ ಜಾಸ್ತಿ ದುಡ್ಡಿದ್ರೆ ನೀವು ಈ ಬೋಟ್ ನ ತಗೋಬಹುದು. ಆದ್ರೆ ಬೋಟ್ಗೆ ಯಾಕೆ ಈ ತರ ಟೈರ್ ಇದೆ? ಆದ್ರೂ ಮೋಸ್ಟ್ ಆಫ್ ದೆಮ್ ಕಾರ್ಸ್ ನ ಇಷ್ಟಪಡೋದು. ಆದ್ರೆ ನಿಮ್ಗೆ ಇದಕ್ಕಿಂತ ಚೆನ್ನಾಗಿರೋದು ಪ್ಲಸ್ ಇಂಟ್ರೆಸ್ಟಿಂಗ್ ಆಗಿರೋಂತ ಇನ್ನೊಂದು ಐಟಮ್ ನ ತೋರಿಸ್ತೀನಿ ನೋಡಿ. ಇದೇ ಆ ಐಟಮ್. ಈ ಚಿಕ್ಕ ಬೈನಾಕ್ಯುಲರ್ ನಲ್ಲಿ ನೋಡಿದ್ರೆ ಹೇಗ್ ಕಾಣುತ್ತೆ ನೋಡಿ. ಅಷ್ಟೊಂದು ಝೂಮ್ ಆಗದೆ ಇರ್ಬೋದು, ಬಟ್ ಒಂದು ಮಟ್ಟಿಗೆ ದೂರದಲ್ಲಿರುವಂತ ಐಟಮ್ ಹತ್ತಿರದಲ್ಲಿ ಕಾಣುತ್ತೆ. ಇದ್ರ ಮೇಲೆ ಲೆನ್ಸ್ ನು ಕೂಡ ಅಡ್ಜಸ್ಟ್ ಮಾಡ್ಕೊಬಹುದು. ಇದು ಬೈನಾಕ್ಯುಲರ್ ಒಳಗ್ ಕಾಣಿಸ್ತಿರೋದು, ಇದು ಹೊರಗ್ ಕಾಣಿಸ್ತಿರೋದು. ಡಿಫ್ರೆನ್ಸ್ ಇದೆ ಅಲ್ವಾ? ಸರಿ ನಡೀರಿ, ಇನ್ನು ನಾವು ಫೋನ್ ಬ್ಯಾಕ್ ಕೇಸ್ ನ ನೋಡೋಣ. ನಾವು ಮೋಸ್ಟ್ ಆಫ್ ದೆಮ್ ಕಂಪ್ನಿಯವರು ಕೊಟ್ಟಿರೋ ಬ್ಯಾಕ್ ಕೇಸ್ ನೇ ಹಾಕೊಂಡಿರ್ತೀವಿ, ಇನ್ನ ಕೆಲವರು ಅದನ್ನು ಹಾಕೊಂಡಿರಲ್ಲ. ಆದ್ರೆ ಈ ತರ ಸ್ಟೈಲಿಶ್ ಆಗಿರುವಂತ ಬ್ಯಾಕ್ ಕೇಸ್ ಗಳನ್ನ ಜಾಸ್ತಿ ಹುಡುಗಿರೇ ಹಾಕೊಳ್ಳೋದು. ಇನ್ನ ನೀವು ಅವರೇ ಬೆಳೆ ಮೇಳಕ್ಕೆ ಯಾರ ಜೊತೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಒಂದ್ ಕಡೆಯಿಂದ ಟಾಯ್ಸ್ ನೆಲ್ಲ ನೋಡ್ತಿರ್ಬೇಕಾದ್ರೆ ನನ್ನ ಕಣ್ಣಿಗೆ ಅಗೈನ್ ಇನ್ನೊಂದು ಮೆನ್ಸ್ ಕ್ಲೋತಿಂಗ್ ಸ್ಟಾಲ್ ಕಾಣಿಸ್ತು. ಇದರಲ್ಲಿ ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಕೂಡ ಇದೆ. ಈ ಶರ್ಟ್ಸ್ ಎಲ್ಲ 300 rupees ಇಂದ ಸ್ಟಾರ್ಟ್ ಆಗುತ್ತೆ. ಅಂಡ್ ಇದ್ರ ಡಿಸೈನ್ಸ್ ಮತ್ತೆ ಡ್ರೆಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. JCB ಲವರ್ಸ್, ಯುವರ್ JCB ಇಸ್ ವೈಟಿಂಗ್. ಈ JCB 200 rupees ಅಷ್ಟೇ. ಇದು ರಿಮೋಟ್ ಕಂಟ್ರೋಲ್ ಅಲ್ಲ, ಮ್ಯಾನ್ಯುಯಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಇದು ಮಾತ್ರ ನೋಡೋಕೆ ತುಂಬಾ ಚೆನ್ನಾಗಿತ್ತು, ಎಲ್ಲ ಪರ್ಫೆಕ್ಟ್ ಆಗೇ ಮಾಡಿದ್ದಾರೆ. ಆದ್ರೆ ರಿಮೋಟ್ ಕಂಟ್ರೋಲ್ ಕೊಟ್ಟಿದ್ರೆ ಚೆನ್ನಾಗಿರೋದು. ನಿಮ್ಗೇನಾದ್ರೂ ಈ JCB ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ JCB ಅಂತ ಟೈಪ್ ಮಾಡಿ. ಆಕ್ಚುಲಿ ಲೇಡೀಸ್ ಡ್ರೆಸ್ ಸೆಕ್ಷನ್ ಜಾಸ್ತಿ ಇದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಅದಕ್ಕೂ ಜಾಸ್ತಿ ಈ ತರ ಟಾಯ್ಸ್ ಸೆಕ್ಷನ್ ಇದೆ. ನೀವ್ ಯಾರಿಗಾದ್ರೂ ಪ್ರ್ಯಾಂಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಇದು ನೋಡಿ, ಪಕ್ಕ ಒಂದು ರಿಯಲ್ ಸ್ನೇಕ್ ಇದ್ದಂಗೆ ಇದೆ. ರಬ್ಬರ್ ಇಂದ ಮಾಡಿರೋದ್ರಿಂದ ಇದನ್ನ ಮುಟ್ಟಿದಾಗ್ಲೂ ಮತ್ತೆ ಇದ್ರ ಆಕ್ಷನ್ ನೋಡ್ತಿದ್ರೆ ಪಕ್ಕ ಇದು ಯಾವ್ದೋ ರಿಯಲ್ ಸ್ನೇಕ್ ಅಂತಾನೆ ಅನ್ಕೋಬೇಕು. ಅಂಡ್ ಅಗೇನ್ ಲೇಡೀಸ್ ಸೆಕ್ಷನ್ಗೆ ಬಂದ್ವಿ. ಇಲ್ಲಿ ನಿಮ್ಗೆ ಯಾವ್ದು ತಗೊಂಡ್ರು 500 rupees ಅಷ್ಟೇ. ಈ ತರ ಎಲ್ಲದಕ್ಕೂ ಆಲ್ರೆಡಿ ಡಿಸ್ಪ್ಲೇ ಅಲ್ಲಿ ಅಮೌಂಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ 1000 rupeesಗೆ 2 ಪ್ಲಾಜೋ, ಮತ್ತೆ ಇನ್ನೊಂದು 1000 rupeesಗೆ 2 ಕುರ್ತೀಸ್. ಇನ್ನ ಜೈಪುರ್ ಪಾಪಡು 1 kg 360 rupees. ಯಾವ್ದಾದ್ರು ತಗೊಳಕ್ಕೂ ಮುಂಚೆ ನೀವಿಲ್ಲಿ ಡಿಸ್ಪ್ಲೇ ಅಲ್ಲಿ ಇಟ್ಟಿರೋದನ್ನ ಟೇಸ್ಟ್ ಮಾಡಬಹುದು. ಈ ಡ್ರೆಸ್ಸಸ್ ಸ್ಟಾರ್ಟಿಂಗು 300 rupees. ಬಟ್ಟೆ ಮೆಟೀರಿಯಲ್ ಸ್ವಲ್ಪ ಡಿಫ್ರೆಂಟ್ ಇದೆ, ಬಟ್ ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಈ ಬ್ಲೇಸರ್ಸ್ ಎಲ್ಲ 700 rupees ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಲೂ ಕೂಡ ನಿಮ್ಗೆ ತುಂಬಾ ಡಿಸೈನ್ ಸಿಗುತ್ತೆ. ಇನ್ನೇನ್ ವಿಡಿಯೋ ಎಂಡ್ ಮಾಡೋಂತ ಸಮಯ ಬಂತು. ಅದಕ್ಕೂ ಮುಂಚೆ ನಿಮ್ಗೆ ಏನಾದ್ರು ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಕೆಳಗೆ ಲೈಕ್ ಶೇರ್ ಇರೋ ಜಾಗದಲ್ಲಿ ಹೈಪ್ ಅನ್ನೋ ಆಪ್ಷನ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಮ್ ವಿಡಿಯೋ ಇನ್ನಷ್ಟು ಜನಕ್ಕೆ ರೀಚ್ ಆಗಕ್ಕೆ ಯೂಸ್ ಆಗುತ್ತೆ. ಸೊ ನೀವು ಮಾಡ್ತೀರಾ ಅಂತ ನಂಬಿದ್ದೀನಿ. ಅಂಡ್ ನೀವಿಲ್ಲಿ ನೋಡ್ಬೋದು ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಹೇಗಿದೆ ಅಂತ. ಕಾಫಿ ಮೈಗೆ ಹೀಟು, ಕಬ್ಬಿನ ಹಾಲು ಕುಡಿಯನ್ವಾ? ಪಾನಿಪುರಿ ತಿನ್ನಕ್ಕೂ ಮುಂಚೆ ನೀವು ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಮ್ಮ ಚಾನೆಲ್ ಅಲ್ಲಿ ನೋಡಬಹುದು. ಇದಕ್ಕೂ ಮುಂಚೆ ಬೆಂಗಳೂರಿನಲ್ಲಿ ಆಗಿರುವಂತಹ ಹಲವಾರು ಮೇಳಗಳನ್ನ ನಾನು ಕವರ್ ಮಾಡಿದ್ದೀನಿ. ಅದರಲ್ಲಿ ಪ್ರೈಸಸ್, ಪ್ಲೇಸು ಮತ್ತೆ ಬೇರೆ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನಮ್ಮ ಚಾನೆಲ್ ನ ಚೆಕ್ ಮಾಡಬಹುದು. ಇನ್ನ ಈ ತರ ಸೆರಾಮಿಕ್ ನಲ್ಲಿ ಮಾಡಿರುವಂತಹ ವಸ್ತುಗಳು ಮನೆಯಲ್ಲಿ, ಹೋಟೆಲ್ಗಳಲ್ಲಿ ಬಳಸುವಂತಹ ಪ್ಲೇಟ್ಸ್, ಕಪ್ಸ್ ಎಲ್ಲ 100, 150ಗೆಲ್ಲ ಸಿಗುತ್ತೆ. ಇದ್ರ ಡಿಸೈನ್ಸ್ ಎಲ್ಲ ಸ್ವಲ್ಪ ಯೂನಿಕ್ ಆಗಿದೆ. ನೀವ್ ಯಾರಾದ್ರೂ ಹೋಟೆಲ್ ಓನರ್ಸ್ ಇದನ್ನ ನೋಡ್ತಿದ್ರೆ ನಿಮ್ ಹೋಟೆಲ್ ನಲ್ಲಿ ಇದನ್ನ ಯೂಸ್ ಮಾಡೋದ್ರಿಂದ ಕಸ್ಟಮರ್ಸ್ಗೆ ಒಂದು ಡಿಫ್ರೆಂಟ್ ಫೀಲ್ ಬರುತ್ತೆ. ನಂಗೆ ಈ ಮೇಳ ಎಲ್ಲ ಓಡಾಡಿದಾದ್ಮೇಲೆ ನೀವಿಲ್ಲಿ ಶಾಪಿಂಗ್ ಮಾಡ್ತಿರೋ, ಆಟ ಆಡ್ತಿರೋ, ಫುಡ್ ತಿಂತಿರೋ, ಬಟ್ ಸಮ್ ವಾಟ್ ಯು ವಿಲ್ ಎಂಜಾಯ್ ದಿಸ್ ಪ್ಲೇಸ್ ಅಂತ ಅನಿಸ್ತಿದೆ. ಈ ಕಪ್ದು ಡಿಸೈನ್ಸ್ ಹೇಗಿದೆ? ಇದು ನೋಡಕ್ಕೆ ಪಕ್ಕ ಮರದಿಂದನೇ ಮಾಡ್ದಂಗಿದೆ, ಆದ್ರೆ ಇದು ಕೂಡ ಸೆರಾಮಿಕ್. ಇಲ್ಲಿರೋ ಎಲ್ಲ ಐಟಮು ಪ್ರೈಸಸ್ಗೆ ತಕ್ಕಾಗಿದೆ ಅಂತ ಅನಿಸ್ತಿದೆ. ಇಲ್ಲ ಮಾತಾಡಿ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು. ಆದ್ರೂ ಇವೆಲ್ಲ 30-40 rupeesಗೆ ಸಿಗ್ತಿದೆ ಅಂದ್ರೆ ಪರವಾಗಿಲ್ಲ ಅಲ್ವಾ? ನನ್ಗೆ ಇವೆಲ್ಲದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಅಂಡ್ ನೀವಿಲ್ಲಿ ನೋಡ್ಬೋದು ಇವೆಲ್ಲ 20 rupeesಗೆ ಸಿಗುವಂತ ಐಟಮ್ಸ್. ಇವೆಲ್ಲನೂ ಹೋಲ್ಸೇಲ್ ಪ್ರೈಸಸ್ ನಲ್ಲಿ ಮಾರ್ತಿದ್ದಾರೆ. ಸರಿ ಅಂತ ನಾವು ಶಾಪಿಂಗ್ ಮಾಡುವಂತ ಸ್ಟಾಲ್ಸ್ ನೆಲ್ಲ ಕಂಪ್ಲೀಟ್ ಮಾಡಿದ್ವಿ. ಬಟ್ಟೆಗಳು, ವಸ್ತುಗಳು ಎಲ್ಲ ನೋಡಿದಾದ್ಮೇಲೆ ಫುಡ್ ಸ್ಟಾಲ್ಸ್ ಕಡೆಗೆ ಹೊರಟ್ವಿ. ಅಲ್ಲಿ ಹೋಗೋಕ್ಕೂ ಮುಂಚೆ ನಿಮ್ಗೆ ಈ ಜಾಗ ಸಿಗುತ್ತೆ. ಈ ಜಾಗದಲ್ಲಿ ನೀವು 150 rupees ಕೊಟ್ಟು ಇದ್ರೊಳಗೆ ಹೋದ್ರೆ ಇದರಲ್ಲಿ 360 degrees ಫುಲ್ಲು ಸ್ಕ್ರೀನ್ ಇರುತ್ತೆ. ಅಂದ್ರೆ ಟಾಪ್, ಬಾಟಮ್, ಸೈಡ್, ಫ್ರಂಟ್, ಬ್ಯಾಕ್ ಎಲ್ಲ ನೀವೇ ಆ ಪ್ರಪಂಚದಲ್ಲಿ ಇದ್ದಂಗೆ ಫೀಲ್ ಆಗ್ತೀರಾ. ಫುಡ್ ಸ್ಟಾಲ್ಸ್ಗೆ ಎಂಟ್ರಿ ಕೊಟ್ಟಾಗ ಫಸ್ಟ್ ನೋಡಿದ್ದೆ ಅವರೇ ಬೇಳೆ ಹೋಳಿಗೆ, ಗೋಬಿ ಮತ್ತೆ ಟ್ವಿಸ್ಟರ್. ಇಲ್ಲಿ ಜನ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅವರೇ ಬೇಳೆ ಪಕೋಡನ ತಿನ್ಕೊಂಡು ಬೇರೆ ಐಟಮ್ಸ್ ನ ತಗೊಳ್ಳೋದಕ್ಕೆ ಕ್ಯೂ ನಲ್ಲಿ ಕಾಯ್ತಿರ್ಬೇಕಾಗುತ್ತೆ. ಅಗೇನ್ ಇಲ್ಲಿ ನೀವು ಅವರೇ ಬೇಳೆಯಿಂದ ಮಾಡಿರುವಂತಹ ಹಲವಾರು ಐಟಮ್ಸ್ ಗಳನ್ನ ನೋಡ್ತೀರಾ. ಈವನ್ ಬೋಂಡಾ ಬಜ್ಜಿಗಳನ್ನು ಕೂಡ. ನೆಕ್ಸ್ಟ್ ಎಂಟ್ರಿ ಕೊಟ್ಟಿದ್ದು ಅವರೇ ಬೇಳೆ ದೋಸೆ ಕಡೆಗೆ. ಇಲ್ಲಿ ದೋಸೆ ತುಂಬಾ ಅವರೇ ಬೇಳೆ ಹಾಕಿದ್ದಾರೆ. ಟೇಸ್ಟ್ ಹೇಗಿರುತ್ತೆ ಅಂತ ನೀವ್ ಯಾರಾದ್ರೂ ಹೋಗಿ ಟ್ರೈ ಮಾಡಿದ್ರೆ ನಮ್ಗೆ ತಿಳಿಸೋದು ಮಾತ್ರ ಮರಿಬೇಡಿ. ಇನ್ನ ಈ ದೋಸೆ ಆದ್ಮೇಲೆ ಬೇರೆ ಏನೇನಿದೆ ಅಂತ ನೋಡ್ತಿರ್ಬೇಕಾದ್ರೆ ಇಲ್ಲಿ ಅವರೇ ಬೇಳೆ ಐಸ್ ಕ್ರೀಮ್ ಮತ್ತೆ ಅವರೇ ಬೇಳೆ ಜಾಮೂನ್ ಸಿಗುತ್ತೆ. ನಿಜವಾಗ್ಲೂ ಹೊಟ್ಟೆ ಕೆಟ್ಟರೂ ಪರವಾಗಿಲ್ಲ, ಇವೆಲ್ಲದನ್ನು ಅಟ್ಲೀಸ್ಟ್ ಟೇಸ್ಟ್ ಆದ್ರೂ ಮಾಡೋಣ ಅಂತ ಅನ್ಕೊಂಡೆ. ಇಲ್ಲಿ ಫ್ರೂಟ್ಸ್ ನ ಚಾಕ್ಲೇಟ್ ನಲ್ಲಿ ಮಿಕ್ಸ್ ಮಾಡಿ ಕೊಡ್ತಾರೆ. ಇದ್ರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಬೇರೆಯವ್ರು ಹೇಳೋದನ್ನ ಕೇಳಿದ್ದೀನಿ. ಇವೆಲ್ಲ 100 rupees ಮತ್ತೆ 150 rupees. ನೀವ್ ಯಾವಾಗಾದ್ರೂ ಅವರೇ ಬೇಳೆ ಕುನಾಫಾನ ಟ್ರೈ ಮಾಡಿದಿರಾ? ಸೀರಿಯಸ್ಲಿ ಡು ನಾಟ್ ಮಿಸ್ ದಿಸ್ ಆಪರ್ಚುನಿಟಿ. ಫೈನಲಿ ಇವ್ಯಾವು ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೂ ಸಪರೇಟ್ ಆಗಿ ಒಂದು ಬೇಕರಿ ಕೌಂಟರ್ ಇದೆ. ಇಲ್ಲಿ ಕೂಡ ಪ್ರೈಸಸ್ ಎಲ್ಲ ನಾರ್ಮಲ್ ಆಗಿ ಇರೋದ್ರಿಂದ ಏನ್ ಪ್ರಾಬ್ಲಮ್ ಇಲ್ಲ. ಅಂಡ್ ಫೈನಲಿ ಅವರೇ ಬೇಳೆ ಮೇಳ ಹೇಗಿದೆ ಅಂತ ನೋಡಿದಿರಾ?
ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೋಪಾನ.